ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರಬೇಕಾ? ಬಿ.ಪಿ ನಿಯಂತ್ರಣಕ್ಕೆ ಬರಬೇಕಾ? ಮೂಳೆಗಳ ನೋವು ಮಾಯ ಆಗಬೇಕಾ? ದೇಹಕ್ಕೆ ಶಕ್ತಿ ಸಿಗಬೇಕಾ? ಈ ಸಿಂಪಲ್ ಡ್ರಿಂಕನ್ನು ವಾರಕ್ಕೆ ಒಂದು ಸಲ ಕುಡೀರಿ ಸಾಕು. ಅದ್ಭುತ ಪ್ರಯೋಜನ ಸಿಗುತ್ತೆ. ತುಂಬ ಸರಳವಾಗಿದೆ. ಜಸ್ಟ್ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಸಾಕು. ಏನೆಲ್ಲ ಬೇಕು, ಹೇಗೆ ರೆಡಿ ಮಾಡೋದು ಹೇಳ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ನಾನಿಲ್ಲಿ ತೊಗೊಂಡಿರುವಂಥದ್ದು ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪಿನಲ್ಲಿ ಅಪಾರವಾದ ಪೌಷ್ಟಿಕಾಂಶಗಳು ಇದೆ, ಔಷಧೀಯ ಗುಣಗಳು ಕೂಡ ಇದೆ. ಇದರಲ್ಲಿ ಕ್ಯಾಲ್ಶಿಯಂ, ವಿಟಮಿನ್ಸ್, ಆ್ಯಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿ ಇದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಪ್ರತಿಯೊಬ್ಬರು ವಾರಕ್ಕೆ ಒಮ್ಮೆ ಆದರೂ ನುಗ್ಗೆ ಸೊಪ್ಪನ್ನು ಸೇವನೆ ಮಾಡಬೇಕು. ಒಂದು ಸ್ವಲ್ಪ ನುಗ್ಗೆ ಸೊಪ್ಪನ್ನು ತೊಗೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪನ್ನು ತೊಳೆದ್ಬಿಟ್ಟು ಜೊತೆಗೆ 4 ಅವರ್ ನೆನೆಸಿರುವಂತಹ ಅರ್ಧ ಸ್ಪೂನ್ ಮೆಂತ್ಯವನ್ನು ಕೂಡ ತೊಗೊಂಡಿದ್ದೀನಿ. ನುಗ್ಗೆ ಸೊಪ್ಪಿಗೆ ಈ ಮೆಂತ್ಯ ಮತ್ತು ಈ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ನುಗ್ಗೆ ಸೊಪ್ಪನ್ನು ನಾವು ಅನೇಕ ರೀತಿ ಸೇವನೆ ಮಾಡ್ಬೋದು. ಪಲ್ಯ ಮಾಡಿ, ಸಾಂಬಾರು ಮಾಡಿ. ಅದಕ್ಕೆಲ್ಲ ಟೈಮ್ ಇಲ್ಲ ಅಂತಂದರೆ ನೀವು ಈ ರೀತಿ ನುಗ್ಗೆ ಸೊಪ್ಪಿನ ನೀರನ್ನು ರೆಡಿ ಮಾಡಿಕೊಂಡು ಕೂಡ ಸೇವನೆ ಮಾಡ್ಬೋದು. ಅದ್ರ ಜೊತೆಗೆ ಮೆಂತ್ಯವನ್ನು ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಬೆನಿಫಿಟ್ ಡಬಲ್ ಆಗುತ್ತೆ. ನಿಮ್ಮ ಒಂದು ಕಣ್ಣಿನ ಆರೋಗ್ಯಕ್ಕೆ ಈ 2 ಇಂಗ್ರೀಡಿಯೆಂಟ್ ಹೆಲ್ಪ್ ಮಾಡುತ್ತೆ. ಜೊತೆಗೆ ಮೆಂತ್ಯ ದೇಹವನ್ನು ತಂಪಾಗಿಸುತ್ತೆ. ಮೆಂತ್ಯ ಕೂಡ ಶುಗರನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅದು ಕೂಡ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಈ 2 ಇಂಗ್ರೀಡಿಯೆಂಟ್ಗಳನ್ನ ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಅದಕ್ಕೆ 1 ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಒಂದು 10 ನಿಮಿಷ ಸಣ್ಣ ಉರಿಯಲ್ಲೇ ಇದನ್ನು ಕುದಿಸ್ಕೊಡಿ. ಇದನ್ನು ಬೆಳಗ್ಗೆ ನೀವು ಕುಡಿಬೇಕು. ಮೆಂತ್ಯವನ್ನು ಬೇಕಿದ್ರೆ ರಾತ್ರಿಯಿಂದನೇ ನೀರಲ್ಲಿ ನೆನೆಸಿ ಇಡ್ಬೋದು, ಅಥವಾ 4 ಅವರ್ಸ್ ಆದರೂ ನೀರಲ್ಲಿ ನೆನೆಸ್ಬಿಟ್ಟು ನಂತರ ಅದನ್ನು ಬಳಸಿ. ಇದನ್ನು ನೀವು ನಂತರ ಫಿಲ್ಟ್ರ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಸೇವನೆ ಮಾಡಿ. ಇದರಿಂದ ಶುಗರ್ ಲೆವೆಲ್ ನಿಯಂತ್ರಣಕ್ಕೆ ಬರುತ್ತೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ, ದೇಹದ ತೂಕ ಕೂಡ ಕಡಿಮೆ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಮೂಳೆಗಳ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗಿದ್ರೆ ಇದನ್ನು ಪ್ರತಿದಿನ ಸೇವನೆ ಮಾಡಬಹುದಾ? ಬೇಕಾಗಿಲ್ಲ. ವಾರಕ್ಕೆ 1 ಅಥವಾ 2 ಸಲ ಸೇವನೆ ಮಾಡಿ. ಅತಿ ಆದರೆ ಅಮೃತ ಕೂಡ ವಿಷ ಅಂತ ಹೇಳ್ತಾರೆ. ಎಷ್ಟೊಂದು ಜನ ಶುಗರ್ ಎಷ್ಟಿದೆ, ಬಿ.ಪಿ ಎಷ್ಟಿದೆ ಅಂತ ಕರೆಕ್ಟಾಗಿ ಮಾನಿಟರ್ ಮಾಡ್ತಿರೋದಿಲ್ಲ. ಎಷ್ಟೊಂದು ಸಲ ಶುಗರ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ವಾರಕ್ಕೆ 1 ದಿನ ಕುಡಿದ್ರೆ ಸಾಕು. ಅಥವಾ ನುಗ್ಗೆ ಸೊಪ್ಪನ್ನು ನೀವು ಅಡುಗೆಯಲ್ಲಿ ಬಳಸ್ಕೊಳ್ಬೋದು. ಮೆಂತ್ಯವನ್ನು ಕೂಡ ನೀವು ಅಡುಗೆಯಲ್ಲಿ ಬಳಸ್ಕೊಳ್ಬೋದು. ಈ ರೀತಿ ಡ್ರಿಂಕನ್ನು ವಾರದಲ್ಲಿ 1 ದಿನ ಕುಡಿದ್ರೆ ಸಾಕು. ನಿಮಗೆ ತುಂಬ ಪ್ರಯೋಜನ ಸಿಗುತ್ತೆ ಸ್ನೇಹಿತರೆ. ಯಾರಿಗೆ ಶುಗರ್ ತುಂಬ ಲೋ ಆಗಿದೆ ಅಂಥವರು ಸೇವನೆ ಮಾಡೋದಕ್ಕೆ ಹೋಗಬೇಡಿ. ಶುಗರ್ ಹೈ ಇದೆ ಅನ್ನೋರು ವಾರಕ್ಕೆ 1 ಅಥವಾ 2 ಸಲ ಸೇವನೆ ಮಾಡೋದಕ್ಕೆ ಶುರು ಮಾಡಿ. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ, ನೋಡ್ತಾ ಇರಿ. ಥ್ಯಾಂಕ್ ಯು.